ಅಯ್ಯೋ ಡಬ್ಬಾ ನನ್ನ ಮಗನೇ, ನಿನಗೆ ನಾವು ಕೊಟ್ಟವಲ್ಲ ಇಲ್ಲಿ ಕನ್ನಡದಲ್ಲಿ ಜಾಗ, ಕರ್ನಾಟಕದಲ್ಲಿ ಹಾಡು ಹೇಳೋಕ್ಕೆ ನಿನಗೆ ಸ್ಥಾನ, ನೇಮು ಫೇಮು, ನೀರು, ಅನ್ನ ಎಲ್ಲ ಕೊಟ್ಟವಲ್ಲ, ತಿನ್ನಕ್ಕೆ ಹಾಕಕ್ಕೆ ಬಟ್ಟೆ, ಲಕ್ಷ ಲಕ್ಷ ದುಡ್ಡು ಕೊಟ್ಟಿದ್ದಕ್ಕೆ ಈಗ ನಮಗೇನೆ ನೀನು ಹೇಳ್ತೀಯ ಭ್ರಷ್ಟಾಚಾರ. ಏನು ಭ್ರಷ್ಟಾಚಾರ ಅಲ್ಲ, ನಾವು ಟೆರರಿಸ್ಟ್ ಅಂತ ಹೇಳ್ತೀಯ. ನಿನಗೆ ಕರ್ನಾಟಕದವರು ನಿನ್ನ ಕಣ್ಣಿಗೆ ಟೆರರಿಸ್ಟ್ ಥರ ಕಾಣಿಸ್ತಾರ. ಅಯ್ಯೋ ಕನ್ನಡದವ್ರು ಅಂತ ಅಂದರೆ ಏನು ಎಲ್ಲ ಕೈ ಕಟ್ಕೊಂಡು ಕೂತಿರ್ತಾರೆ. ನೀನು ಹೇಳಿದ ತಕ್ಷಣ ಕೇಳಿಬಿಟ್ಟು ನಿನ್ನ ಕನ್ನಡ ಸಾಂಗನ್ನು ನಾವು ಬೆಳೆಸ್ತೀವಲ್ಲ, ಕೇಳಿಬಿಟ್ಟು ಫೇಮಸ್ ಮಾಡ್ತೀವಲ್ವಾ, ವಾವ್ ಸೂಪರ್ ಅಂತೀವಲ್ಲ, ಅದೇ ಥರ ನಮಗೆ ಟೆರರಿಸ್ಟ್ ಅನ್ನೋಕ್ಕೂ ನಾವು ಕನ್ನಡದವರು ನಾವು ಸೂಪರ್ ಸೋನು ನಿಗಮ್ ಜೈ ಅಂತ ಹೇಳ್ತೀವಿ ಅಂತ ಅಂದ್ಕೊಂಡ್ವಾ? ಅಯ್ಯೋ ನೀನು ಮಖಕ್ಕಿಷ್ಟು ಬೆಂಕಿ ಆಗ್ತು. ಏನು ಅಂದ್ಕೊಂಡಿದ್ಯಾ ಕನ್ನಡದವ್ರನ್ನ, ಕನ್ನಡಿಗರನ್ನ, ಕರ್ನಾಟಕದವ್ರನ್ನ? ಎಲ್ಲಿದ್ಯಾ ನೀನು? ಇಲ್ಲಿ ಬಂದು ಶೋ ಮಾಡಿಕೊಂಡು 70 ಲಕ್ಷ 80 ಲಕ್ಷ ಬಾಚ್ಕೊಂಡು ಹೋಗ್ತೀಯಾ? ಆವಾಗ ನಿನಗೆ ಕರ್ನಾಟಕದ ದುಡ್ಡು, ಕನ್ನಡಿಗರ ದುಡ್ಡು ಅಂತ ಅನ್ಸಲ್ವಾ? ಪ್ರತಿ ಸರಿ ಬಂದ್ಬಿಟ್ಟು ಶೋ ಮಾಡ್ಕೊಂಡು ಹೋಗ್ತೀಯಾ? ಇಲ್ಲಿ ನೀನು ತಿಂತಿರೋದು ಯಾರನ್ನ? ಕರ್ನಾಟಕದನ್ನ. ಬೆಂಗಳೂರು ಜೀವನ ನಿನಗೆ ಬೇಕು, ಬೆಂಗಳೂರಿಗರು ಬೇಕು, ಕರ್ನಾಟಕದವರು ಬೇಕು, ಕನ್ನಡಿಗರು ಬೇಕು. ನಿನ್ನ ಹಾಡನ್ನು ಬೆಳೆಸಕ್ಕೆ ಪ್ರತಿಯೊಂದು ನೀನು ಆಲ್ಬಮ್ ಸಾಂಗ್ ಮಾಡ್ಕೊಂಡು ಕುತ್ಕೊಂಡು ಸಾಂಗ್ ಮಾಡ್ತೀಯಲ್ಲಪ್ಪ, AC ರೂಮ್ ಒಳಗೆ ಕುತ್ಕೊಂಡು ಮೈಕ್ ಇಟ್ಕೊಂಡು ಏನು ಸಾಂಗ್ ಆಡ್ತೀಯಲ್ವಾ, ಆ ಸಾಂಗ್ನ ನಿನಗೆ ಟ್ರೆಂಡಿಂಗಲ್ಲಿ ತರಕ್ಕೆ ಕನ್ನಡಿಗರು ಬೇಕು.